ಉತ್ತರ ಪ್ರದೇಶಕ್ಕೊಬ್ಬ ಯೋಗಿ ಇದ್ದಾರೆ, ದೇವೇಂದ್ರ ಫಡ್ನವೀಸ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ, ಈ ಕಡೆ ಅಣ್ಣಾಮಲೈ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ. ಹಂಗೆ ಕರ್ನಾಟಕಕ್ಕೆ ಯತ್ನಾಳ್ ಆಗ್ಬೇಕು ಅಂತ ಯತ್ನಾಳ್ರನ್ನ ಇವತ್ತು ಈಗ ಯಾರನ್ನೊಬ್ರು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಅಂತಾರೆ, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್. ನೀವು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಹಿಂದೂಗಳಿಗೆ ರೆಪ್ರೆಸೆಂಟ್ ಮಾಡಿ ನೀವು. ಈಗ ಅವರದು ನಾಮ ಇಟ್ಕೊಂಡಿರ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ವಿಚಾರ ಹೋದ ಬರ್ತಾರೆ. ಹಾಗಾಗಿ ಆ ಸಮುದಾಯದಲ್ಲಿ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವ ವ್ಯಕ್ತಿ ಅಂತ ಜನ ಇವತ್ತು ಗುರುತಿಸ್ತಾರೆ. ಆಯ್ತಾ? ಕರ್ನಾಟಕದ ವಿಚಾರ ಬಂದಾಗ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದುತ್ವವನ್ನು ಇಟ್ಕೊಂಡು ಸತತವಾಗಿ ಮಹಾರಾಷ್ಟ್ರದಲ್ಲಿ 3ನೇ ಸರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 2ನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಕರ್ನಾಟಕ ಅವ್ರ 2 ಸ್ಟೇಟ್ಗಿಂತ ಬೆಟರ್. ಇದು 1960s ಅಲ್ಲಿ ಸಂಘದ ಕಾರ್ಯಕರ್ತರುಗಳು ಅವತ್ತು ಅವರು ಪ್ರಾಮಾಣಿಕತೆಯಿಂದ ಯೋಗ್ಯತೆ ಆಧಾರದ ಮೇಲೆ ಗೆದ್ದು ಬಂದಂತವರು 83 ನಲ್ಲೇ ಎ.ಕೆ. ಸುಬ್ಬಯ್ಯನವರು ಇದ್ದಂತ ಸಮಯ 18 ಗೆದ್ದಿದ್ದ ಅಂತ ಒಂದು ಊರು. ಇಲ್ಲಿ ಯಾಕೆ ನಾವು ಗೆಲ್ಲಕ್ಕಾಗಲ್ಲ? ಈ ಹಿಂದುತ್ವನ ಬೈಂಡಿಂಗ್ ಫೋರ್ಸ್ ಆಗಿ ಯಾಕೆ ಇಟ್ಕೊಳಕ್ ಹೋಗಲ್ಲ? ಯಾಕೆ ಕರ್ನಾಟಕ ಪಾಲಿಟಿಕ್ಸ್ ಗೆ ಒಬ್ಬ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಬೇಕು, ಯಾಕೆ ಒಬ್ಬ ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಬೇಕು, ಯಾಕೆ ಇವ್ರಿಗೆ ಜಾತಿ ಬೇಕು? 33% ಇರುವಂತ ಮರಾಠರ ಕಲೆ ಏನು ಮಾಡಕ್ಕಾಗ್ಲಿಲ್ಲ? ಅವರನ್ನು ಕೂಡ ಹಿಂದೂಗಳಾಗಿ ಬರಲಿಲ್ವ? ಇವತ್ತು ನಾವೆಲ್ಲ ಓಡಿದ್ರೆ ನಾವು ಮುಗಿತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಲ್ವಾ? ಹಾಗಿರ್ಬೇಕಾದ್ರೆ ಸಮುದಾಯವನ್ನು ಇಟ್ಕೊಂಡು ಒಂದೊಂದು ಜಾತಿಗಳನ್ನ ಇಟ್ಕೊಂಡು ಆ ಜಾತಿಯ ರೆಪ್ರೆಸೆಂಟೇಟಿವ್ಸ್ ನಾವು ಅಂತ ಹೇಳ್ಬಿಟ್ಟು ಟಾಪ್ ಪೋಸ್ಟ್ ನ ಕ್ಲೈಮ್ ಮಾಡುವಂತ ಮನಸ್ಥಿತಿ ಯಾಕೆ? ಅಲ್ಟಿಮೇಟ್ಲಿ ಬಿಜೆಪಿ ಬೇಕಾಗಿರೋದು ಹಿಂದುತ್ವನೇ ಹೊರತು ಈ ಜಾತಿಗಳಲ್ಲ.